ಪಂದ್ಯವನ್ನ ಗೆಲ್ಲುವವರು ಯಾರು ಎಂಬುದು ಪ್ರಶ್ನಾರ್ಥಕವಾಗಿದೆ. ದಯವಿಟ್ಟು ಅಲ್ಲಿ ತೀರ್ಪುಗಾರ ಆಟಗಾರರಿಗೆ ಅವಕಾಶವನ್ನ ಮಾಡಿಕೊಡಬೇಡಿ, ಸಮಯದ ಅವಕಾಶವಿಲ್ಲ. ಈ ಬಾರಿ ಬಲವಾದ ಹೊಡೆತ ಇದು. ಓ ಮೈ ಗುಡ್ನೆಸ್, ಅದ್ಭುತವಾಗಿರತಕ್ಕಂತಹ ಪ್ರಯತ್ನವಿದು. ಕೈ ಚಪ್ಪಾಳೆಯ ಶಬ್ದಗಳು ಕೇಳಿ ಬರಲೇಬೇಕಾಗಿದೆ. ಚೇತರಕ್ಷಕ ಅಲ್ಲಿ ಮರ್ಸೂಕ್ ಅತ್ಯುತ್ತಮ ಪ್ರಯತ್ನವನ್ನ ಪಡೆದುಕೊಳ್ತಾ ಇದ್ದಾರೆ. ಇಲ್ಲಿ 5 ಓಟವನ್ನು ಉಳಿಸಿಕೊಡುವುದಾದ್ರೆ ಇಲ್ಲಿ 7 ಬಂದಿದೆ ಅಂಕಿಅಂಶ ಪಟ್ಟಿಯಲ್ಲಿ. ಕೊನೆಯ 1 ಚೆಂಡು ಬಾಕಿ ಇದೆ, ಇನ್ನು ಬೇಕಾಗಿದೆ 7ರ ಮುಂದೆ 9 ಎನ್ನುವ ಸ್ಥಿತಿಯಲ್ಲಿದೆ ಪಂದ್ಯ. ಕ್ರೀಡಾ ಅಭಿಮಾನಿಗಳೇ, ಈ ಪಂದ್ಯವನ್ನ ವೀಕ್ಷಣೆ ಮಾಡದೆ ಮನೆಯತ್ತ ಹೋಗದಿರಿ. ಮನೆಯತ್ತ ಹೋದವರನ್ನ ಒಮ್ಮೆ ಕರೆದು ಬಿಡಿ. ಈ ಪಂದ್ಯ ಬಹಳಷ್ಟು ರೋಚಕತೆಯಲ್ಲಿದೆ. ಶ್ರೇಷ್ಠತೆಯ ಆಟವಿದು, ಶ್ರೇಷ್ಠತೆಯ ಹೊಡೆತ ಇದು. ಒಳ್ಳೆಯ ಮನಸ್ಸಾಗಿತ್ತು ಇರ್ಫಾನ್ ರವರ ಹುದ್ದರಿಯನ್ನ ಕಳೆದುಕೊಳ್ಳುತ್ತಾ ಇದ್ದಾರೆ. ಇಲ್ಲಿ ಫಯಾಜ್ ಅವರನ್ನ ಉಳಿಸಿಕೊಡುತ್ತಾ ಇದ್ದಾರೆ. ಇಲ್ಲಿ ಇನ್ನು ಬೇಕಾಗಿದೆ ಉಳಿದಿರತಕ್ಕಂತಹ 6 ಚೆಂಡುಗಳ ಮುಂದೆ ಬೇಕಾಗಿದೆ 9 ಓಟ್. Introducing Gemini in Gmail. ತೀರಾ ಕಡಿಮೆ ಇರುವುದರಿಂದ ನಮ್ಮೊಂದಿಗೆ ಸಹಕರಿಸಬೇಕು. ಮುಂದಿನ ಫೈನಲ್ ಹಂತದ ಪಂದ್ಯಾಟವು 1 ಓವರ್ಗೆ ಸೀಮಿತವಾಗಿರುತ್ತದೆ. ಅದೇ ರೀತಿ ಈಗಾಗಲೇ ಫೈನಲ್ ಪಂದ್ಯಕ್ಕೆ ಸ್ಥಾನಮಾನವನ್ನು ಗಿಟ್ಟಿಸಿಕೊಂಡಂತಹ ರಿಯಾನ್ ವಾರಿಯರ್ಸ್ ತಂಡದ ಮಾಲಕರಾಗಿರತಕ್ಕಂತಹ ತಾಜ್ ಅಲ್ ಅರಾಬ್ ರೆಸ್ಟೋರೆಂಟ್ ಜರ್ಫ್ ಅಜ್ಮಾನ್ UAE, ಖಂಡಿತವಾಗಿ ಅದೇ ರೀತಿ ಫ್ರೆಂಡ್ಸ್ ಕೆಫೆ UAE ಮಾಲಕರಾಗ್ತಾ ಇದ್ದಾರೆ. ಇಲ್ಲಿ 6 ಚೆಂಡುಗಳ ಮುಂದೆ 9 ಬೇಕಾಗಿದೆ ವಿಜಯಕ್ಕಾಗಿ. 6 बॉल 9 रन रिक्वायर्ड इन दिस मैच. 6 गेम बाकी है, 9 रन जीतने के लिए. 6 पंदिल 9 ವೇಣಂ ವಿಜಯತೆ ಲಕ್ಷ್ಯದಲ್ಲಿ ಗಡಕಾನೆ. ಈ ಬಾರಿ ಬಾಲವಾದ ಹೊಡೆತ ಇದು ಬರ್ತಾ ಇದೆ ಸೀಮಾರೇಖೆಯ ಹೊರಭಾಗಕ್ಕೆ. ನೋಡಿ, ಜೀವದಾನವನ್ನ ಬಿಟ್ಟು ಕೊಟ್ಟಿದ್ದೀರಾ ಫಯಾಜ್ ಅವರಿಗೆ. ಆ ಜೀವದಾನವನ್ನ ಸದುಪಯೋಗ ಪಡಿಸಿಕೊಳ್ಳುತ್ತಾ ಇದ್ದಾರೆ. ಪ್ರಥಮ ಕ್ವಾಲಿಫೈಯರ್ ನಲ್ಲಿ ಅಜರ್ ಮಲ್ಲೂರ್ ಅವರಿಗೆ ಜೀವದಾನವನ್ನು ಬಿಟ್ಟು ಕೊಟ್ಟಿದ್ರು. ದ್ವಿತೀಯ ಕ್ವಾಲಿಫೈಯರ್ ಪಂದ್ಯದಲ್ಲಿ ಫಯಾಜ್ ಅವರಿಗೆ ಬಿಟ್ಟು ಕೊಟ್ಟಿದ್ರು. ಎಲಿಮಿನೇಟರ್ ಸುತ್ತಿನ ಪಂದ್ಯದಲ್ಲಿ ನೌಶಾದ್ ಅವರಿಗೆ ಜೀವದಾನವನ್ನು ಬಿಟ್ಟು ಕೊಟ್ಟಿದ್ರು. ಈ ನೌಶಾದ್ ಇನ್ನು 5 ಚೆಂಡುವಿನಲ್ಲಿ 3 ಓಟವನ್ನ ಕಟ್ಟಿ ಹಾಕುವಂತಹ ಪ್ರಯತ್ನ ಮಾಡಬೇಕಾಗಿದೆ. ಫಯಾಜ್ ಗುಡಿಸುವ ಪ್ರಯತ್ನ ಇದು. ಚೇತರಕ್ಷಕರು ಇಲ್ಲದ ಕಡೆಗೆ ಒಂಟಿಯ ಬಳಿಕ ಅವರಿಗೆ ಕರೆ ಕೊಡ್ತಾ ಇದ್ದಾರೆ. ಇಲ್ಲಿ ಅವಲಿ ಓಟದ ಯಶಸ್ವಿನ ಓಡಾಟಗಳು ಬರ್ತಾ ಇದೆ. ನೋಡಿ, ಪಂದ್ಯ ಸಮಬಲ ಹಾದಿಯನ್ನ ಒನ್ ಶಾಟ್ ಎನ್ನುವ ತೀರ್ಪು ಬರ್ತಾ ಇದೆ. ಇದರೊಂದಿಗೆ 1 ಓಟಗಳು ಮಾತ್ರ ಬರ್ತಾ ಇದ್ರೆ ಇನ್ನು ಬೇಕಾಗಿದೆ 4ರ ಮುಂದೆ 4 ಚೆಂಡುಗಳ ಮುಂದೆ ಬೇಕಾಗಿದೆ 2. 4 ball 2 runs required in this match. ಕ್ರೀಡಾಭಿಮಾನಿಗಳು ತುದಿ ಗಾಲಲ್ಲಿ ನಿಂತುಕೊಂಡು ಪಂದ್ಯದ ವೀಕ್ಷಣೆಯನ್ನು ಮಾಡುತ್ತಾ ಇದ್ದಾರೆ. ಸರ್ವ ಕ್ರೀಡಾಭಿಮಾನಿಗಳ ಕಣ್ಣು ಮೈದಾನದಲ್ಲಿದೆ. ನೋಡಿ, 4ರ ಮುಂದೆ 2 ಮತ್ತೆ ಗುಡಿಸಿಕೊಳ್ಳುತ್ತಾ ಇದ್ದಾರೆ ಫಯಾಜ್. ಇಲ್ಲಿ 1 ಓಟವನ್ನು ಗಳಿಸುವುದರೊಂದಿಗೆ ಪಂದ್ಯ ಸಮಬಲ ಹಾದಿಯನ್ನ ಮುಂದುವರಿಸಿಕೊಳ್ಳುತ್ತಾ ಇದೆ. ಬೇಕಾಗಿದೆ 3 ಚೆಂಡುಗಳ ಮುಂದೆ ಬೇಕಾಗಿದೆ 1. ಫೈನಲ್ ಪಂದ್ಯ 1 ಓವರಿಗೆ ಸೀಮಿತವಾಗಲಿಕ್ಕಿದೆ. 2 ತಂಡ ಆಟಗಾರರು ಗಮನಿಸಿಕೊಳ್ಳಿ. ರಿಯಾನ್ ವಾರಿಯರ್ಸ್ ತಂಡದ ಕಪ್ತಾನ ಆದಷ್ಟು ಬೇಗ ಬನ್ನಿ. ಈ ಬಾರಿ ಮತ್ತೆ ತಿರುಗಿಸುವಂತಹ ಪ್ರಯತ್ನ ಪಟ್ಟಿದ್ರು. ನೇರ ಗುರಿ ಬಿದ್ದಿದ್ದೆ, ಅಪಾಯ ಬಿತ್ತು. ಆದರೆ ಇಲ್ಲಿ ನೇರ ಗುರಿ ಬೀಳುತ್ತಾ ಇದೆ. ಕಮಲ್ ರವರ ಉದರಿಯನ್ನ ಕಳೆದುಕೊಳ್ಳುತ್ತಾ ಇದ್ರು. ನೋಡಿ, ಕ್ರೀಡಾಭಿಮಾನಿಗಳೇ, ಪಂದ್ಯ ಇನ್ನೂ ಕೂಡ ಜೀವಂತವಾಗಿದೆ. ನೋಡಿ, 2 ಚೆಂಡುಗಳ ಆಟ ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 1. ಇದರಲ್ಲಿ ಯಾವುದೇ ತಂಡವು ಜಯಿಸಿದ್ದಲ್ಲಿ ಯಾರು ಕೂಡ ಕ್ರೀಡಾಂಗಣವನ್ನು ಪ್ರವೇಶಿಸಕೂಡದು. ಸಮಯದ ಅಭಾವ ತೀರಾ ಕಡಿಮೆ ಇರುವುದರಿಂದ ನಮ್ಮೊಂದಿಗೆ ಸಹಕರಿಸಬೇಕು. ಮುಂದಿನ ಫೈನಲ್ ಹಂತದ ಹಣಾಹಣಿಗಾಗಿ ರಿಯಾನ್ ವಾರಿಯರ್ಸ್ ತಂಡದ ಕಫ್ತಾನ ನಾಣ್ಯ ಚಿಮ್ಮುವಿಗಾಗಿ ವೇದಿಕೆ ಕಡೆ ಸಂಪರ್ಕಿಸಬೇಕು. ಇದರೊಂದಿಗೆ ಫೈನಲ್ ಪ್ರವೇಶವನ್ನು ಮಾಡಿಕೊಳ್ಳುತ್ತಾ ಇದೆ. ಸಿಮ್ರಾ ಫ್ರೆಂಡ್ಸ್ ತಂಡವು ವಿರುದ್ಧವಾಗಲಿಕ್ಕಿದೆ. ರಿಯಾನ್ ವಾರಿಯರ್ಸ್ ಮಳ್ಳೂರು ತಂಡಗಳ ಮಧ್ಯೆ ಮೆಗಾ ಫೈನಲ್ ಪಂದ್ಯ ಸಾಗಿ ಬರಲಿಕ್ಕಿದೆ. 2 ತಂಡದ ಕಪ್ತಾನರುಗಳು ಆದಷ್ಟು ಬೇಗ ವೇದಿಕೆಯತ್ತ ನಮ್ಮೊಂದಿಗೆ ಸಂಪರ್ಕಿಸಿ. ಸಿಮ್ರಾ ಫ್ರೆಂಡ್ಸ್, ಅದೇ ರೀತಿ ರಿಯಾನ್ ವಾರಿಯರ್ಸ್ ತಂಡದ ಆಟಗಾರರು ಕಪ್ತಾನರನ್ನು ಕಳುಹಿಸಿಕೊಡಿ.